7 ಅಂಗಡಿಯನ್ನು ಕಳ್ಳತನ, 4,000 ರೂಪಾಯಿ ಸೇರಿದಂತೆ ಹಲವು ವಸ್ತು ಕಳ್ಳತನ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಸೋಮವಾರ ರಾತ್ರಿ ಸರಣಿ ಕಳ್ಳತನ ನಡೆದಿದೆ. ಹೌದು ವೀಕ್ಷಕರೇ, ಪಟ್ಟಣದ ಫೋಟೋ ಸ್ಟುಡಿಯೋ, ವಾಚ್ ಅಂಗಡಿ, ಕಂಪ್ಯೂಟರ್ ಸೆಂಟರ್, ಅಡುಗೆ ಎಣ್ಣೆ ಅಂಗಡಿ ಸೇರಿದಂತೆ 7 ಅಂಗಡಿಗಳನ್ನ ಕಳ್ಳತನ ಮಾಡಿದ್ದಾರೆ. ರಾಮದುರ್ಗ ಪಟ್ಟಣದ ಜೂನಿ ಪೇಟೆಯಲ್ಲಿ 7 ಅಂಗಡಿಗಳ ಬೀಗ ಒಡೆದು ಕಳ್ಳತನಕ್ಕೆ ಯತ್ನ ಮಾಡಲಾಗಿದೆ. ರಾಮದುರ್ಗ ಪಟ್ಟಣದ ಅನುಮ ಪ್ರಭು ಫೋಟೋ ಸ್ಟುಡಿಯೋದಲ್ಲಿ 3-4 ಸಾವಿರ ಹಣ ಕದ್ದಿದ್ದಾರೆ. ಮಂಗಳವಾರ ಮುಂಚಾನೆ ಪ್ರಕರಣ ಬೆಳಕಿಗೆ ಬಂದಿದ್ದು, ಸ್ಥಳಕ್ಕೆ ಆಗಮಿಸಿದ ಸರ್ಕಲ್ ಇನ್ಸ್ಪೆಕ್ಟರ್ ವಿನಾಯಕ ಬಡಿಗೇರ ಪರಿಶೀಲಿಸಿ ತನಿಖೆ ನಡೆಸಿ ಮಾಹಿತಿ ಸಂಗ್ರಹಿಸಿದ್ದಾರೆ. ರಾಮದುರ್ಗ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ ಎಂದು ಮಾಹಿತಿ ಬಂದಿದೆ. ಎಂಡಿ ಸೋಹಿಲಾ, ಬೈರಿಕದಾರ, ಜಿಕಿನ್ಯೂಸ್, ರಾಮದುರ್ಗ. ಆಮೇಲೆ ಗಲೆಟ್ ಓಪನ್ ಮಾಡ್ರ ಅದು ಅಮೌಂಟ್ ಹಂಗೆ ಗೊತ್ತಿಲ್ಲ. ಮಾಲಕರಿಗೆ ಗೊತ್ತಾ? ಏನು ಎಷ್ಟು ಹೋಯ್ತು ಅಂದಾಜು? 15-20 ಕೆಜಿ ಮ್ಯಾಗ ಹೋಗೈತೆ. ಅದು ಅಮೌಂಟ್ ಗೊತ್ತಿಲ್ಲ. ಎಷ್ಟು ಅಂಗಡಿ ತುಡುಗ ನಿಮ್ಗೆ ಗೊತ್ತಿದ್ದ ಪ್ರಕಾರ? 7 ಗೊತ್ತಿಲ್ಲ ಅಷ್ಟ. ಎಷ್ಟು ಗಂಟೆಗೆ ಆಗಿರ್ಬೋದು ಅಂತ ಹೇಳ್ತಾರೆ? ಅದು ಮಾಹಿತಿ ಸಿಗಲ್ಲ. ಬೆಳಿಗ್ಗೆ ಸಕ್ಕ ಫೋನ್ ನಮ್ಗೆ ಗೊತ್ತಾಗಿತ್ತು. ರಾತ್ರಿ ಘಟನೆ ಇವು. ಘಟನೆಗೆ ಮುಖ್ಯ ಕಾರಣ ಅಂದ್ರೆ ಈ ಓಣಿ ಒಳಗ ರಾಮದುರ್ಗ ಕೇಂದ್ರ ಬಿಂದು ವ್ಯಾಪಾರಕ್ಕಾಗಿ ನಮ್ಮ ಜೂನಿಪೇಟ್ ಒಣ್ಣೆದ್ದು ಇಲ್ಲೇ ಹೆಚ್ಚ ವ್ಯಾಪಾರ ನಡೆಯೋದು ಕೆಲಸ. ಇಲ್ಲಿ ಸರಿಸುಮಾರು 1 ವರ್ಷದಾಗ 15ರಿಂದ 1 ತಿಂಗಳು ಅಷ್ಟ ಲೈಟ್ ಹತ್ತಾವು. ಉಳಿಕೆ ದಿವಸ ಹತ್ತುದಿಲ್ಲ. ಈ ಆನಂದ್ ಪಾಟೀಲ್ ಅವ್ರು ಯಾರು ಮುನ್ಸಿಪಾಲಿಟಿ ಪಾಟೀಲ್, ಚಂದನ್ ಪಾಟೀಲ್ ಅಂತೇಳಿ ಅವ್ರಿಗೆ ಸರಿಸುಮಾರಾಗಿ 10 ಸಲ ಇಲ್ಲಿ ಯಾರು ಫೋನ್ ಮಾಡಿ ಹೇಳ್ಯಾರ. ಪ್ರತಿಯೊಬ್ಬರು ಫೋನ್ ಮಾಡಿ ಹೇಳ್ಯಾರ. ಇದಕ್ಕೆ ಪುರಸಭೆಯ ಚೀಫ್ ಆಫೀಸರ್ ಸಹಿತ ಇದಕ್ಕೇನು ತಲೆ ಕೆಡಿಸ್ಕೊಂತ. ಯಾಕಂದ್ರೆ ಈ ಘಟನೆ ನಡೀಲಿ ಅನ್ನೋದು ಅವ್ರ ಉದ್ದೇಶ ಇರಬೇಕು ಒಣ್ಣೆದ್ದು. ಆಮೇಲೆ ನಮ್ಮ ಶಾಸಕರು ಸಹಿತ ಇದ ಓಣಿ ಒಳಗೆ ಅದಾರ. ಆ ಓಣಿ ಒಳಗೆ ಈ ರೀತಿ ನಡೆದ್ರು ಸಹ ಯಾವುದೇ ರೀತಿಯಂತ ಕ್ರಮ ಇನ್ನೂವರೆಗೆ ಆಗಿಲ್ಲ. ಮತ್ತೆ ಇಲ್ಲಿ ಹಲವಾರು ಕ್ಯಾಮ್ರಾಗಳದಾವು. ಅವು ಬಂದ್ ಅದಾವು ಅಂದ್ರೆ ನಮ್ಮನ್ನ ಯಾಕೋ ಒಂದು ಸ್ವಲ್ಪ ಅನುಮಾನದಿಂದ ನೋಡುವಂತ ಪರಿಸ್ಥಿತಿ ಬಂದದ. ತುಡುಗರು ಒಂದನೇದ್ದು ಏನು ಮಾಡ್ಯಾರ ಅಂತಂದ್ರೆ 7 ಅಂಗಡಿ ಅಂತ ಹೇಳ್ತಾರೆ. ಒಂದನೇದ್ದು ಅಂಬಿಕಾ ವಾಚ್ ಸೆಂಟರ್, 2ನೇದು ಮಹಾತ್ ಕಂಪ್ಯೂಟರ್, ಮತ್ತೆ ಅಲ್ಲಮ ಫೋಟೋಗ್ರಫಿ. ಇಲ್ಲಿ ನನಗೆ ಮಾಹಿತಿ ಇದ್ದ ಪ್ರಕಾರ ಇವ್ರು ನಮ್ಮ ಆಮೇಲೆ ಯಾವ್ದು ಆಯಲ್ಲ ಅಂಗಡಿ. ಈ ರೀತಿ ಒಂದೇ ರಾತ್ರಿ ಒಳಗ 7 ಅಂಗಡಿ ಒಮ್ಮಿಗೆ ಮಾಡ್ತಾರ ಅಂತಂದ್ರೆ ಇದಕ್ಕೆ ಯಾರು ಕುಮ್ಮಕ್ಕೈತೆ ಅನ್ನೋದನ್ನ ಸರಿಯಾಗಿ ತನಿಖೆ ಮಾಡಿ ಕಂಡುಹಿಡಿಬೇಕು. ಮತ್ತೆ ಕ್ಯಾಮ್ರಾ ಮುಂಚೆನೆ ಪೊಲೀಸರು ಬಂದ್ರೆ ಕ್ಯಾಮ್ರಾ ಬಂದಾಗಿನ 7 ತಿಂಗಳಾಯ್ತು ಅಂತಂದ್ರೆ 7 ತಿಂಗಳಾಗೈತಿ ಅಂತಂದ್ರೆ ಇದ್ರ ಕಡೆ ಲಕ್ಷ ಕೊಟ್ಟಿಲ್ಲ ಅಂತಂದ್ರೆ ಇದ್ರದ್ದು ಸತ್ಯಾಸತ್ಯತೆ. ಸರ್, ಈ ಪುರಸಭೆ ಅಧ್ಯಕ್ಷರು ಇದ್ದಂಥ ಏರಿಯಾ ಈಗಾಗಲೇ ಮಾಜಿ ಪುರಸಭೆ ಅಧ್ಯಕ್ಷರು ಅಂತ ಹೇಳ್ಬೋದು. ಅವರಿದ್ದಂಥ ಏರಿಯಾ ಒಳಗೆ ಈ ಥರ ಆಗ್ತಾ ಇದೆ ಅಂತಂದ್ರೆ ಅವ್ರಿಗೆ ಹೇಳಕ್ಕೆ ಏನು ಇಷ್ಟಪಡ್ತಾರೆ? ಅದನ್ನ ಹೇಳಕತ್ತೇನೆ ಸರ್. ಪುರಸಭೆಯ ಮಾನ್ಯ ಶಾಸಕರು ಇಲ್ಲೇ ಅದಾರ, ಪುರಸಭೆ ಅಧ್ಯಕ್ಷರು ಇಲ್ಲೇ ಅದಾರ. ಈ ಹಿಂದೊಂದು ಘಟನೆ ಆಗಿತ್ತು. ಕೊಂಡ ಸಾವುಕಾರ ಬರೋ ಮುಂದೆ ಇಲ್ಲಿ ಕ್ಯಾಮ್ರಾದೊಳಗೆ ಅವರು ಒಬ್ರು ಯಾರೋ ಪುಡಿ ಚೆಲ್ಲಿ ಅವ್ರನ್ನ ಇದನ್ನ ಮಾಡಿದಾರೆ. ಅವಾಗ ಸಹಿತ ಅದ್ರ ಬಗ್ಗೆ ಅಲಕ್ಷ್ಯ ಮಾಡಿದ್ದಾರೆ. ಇನ್ನೂ ಮುಂದೆ ದೊಡ್ಡ ಘಟನೆಗಳು ಆದರೂ ಸಹ ನಾವು ಅಚ್ಚರಿ ಪಡಬೇಕಾಗಿಲ್ಲ. ಇಲ್ಲಿ ವ್ಯಾಪಾರ ನಿಲ್ಲಿಸ್ಬೇಕಂತ ಮಾಡ್ಯಾರೋ ಏನೋ ಗೊತ್ತಿಲ್ಲ. ಒಟ್ಟು ಈ ರೀತಿ ಘಟನೆಗಳು ನಡೆಯಕತ್ತಾವ. ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ಶಿವಾನಂದ್ ಪರದೇಲಿ. ನಾವು ಇಲ್ಲಿ ವ್ಯಾಪಾರಸ್ಥರು, ಜುನ್ಪೇಟೆ ವ್ಯಾಪಾರಸ್ಥರು. ಓಕೆ ಸರ್. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.